ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಅಣಬೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಮಟನ್ ಸಾರಿಗಿಂತನೂ ಚೆನ್ನಾಗಿರುತ್ತೆ. ಇದನ್ನ ಒಂದು ಸತಿ ತಿಂದರೆ ಸಾಕು, ಮಟನ್ ಸಾರೇ ಬೇಡ ಇದನ್ನೇ ಯಾವಾಗಲೂ ಮಾಡ್ಕೊಳ್ಳೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ನಾನು ಒಂದು ಚಿಕ್ಕ ಬಾಣಲಿಗೆ 2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಒಂದು 3 ಈರುಳ್ಳಿನ ಹಾಕ್ಕೊತೀನಿ. ಜಾಸ್ತಿ ಏನು ಬಾಡ್ಸೋದು ಬೇಡ, ಸ್ವಲ್ಪ ಬಾಡಿದರೆ ಸಾಕು. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ, ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಈ ಸಾಂಬಾರನ್ನ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಈಗ ನಾನು ಚಿಕ್ಕ ಚಿಕ್ಕಾಗಿರೋ ಒಂದು 6 ಟೊಮೊಟೊನ ಹಾಕೋತೀನಿ. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು. ಸಣ್ಣ ಹುರಿಲಿ ಮಾಡ್ಕೊಳ್ಳಿ ಇದನ್ನು, ಇಲ್ಲಾಂದರೆ ಸೀದು ಬಿಡುತ್ತೆ. ಸೊ ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಇನ್ನೊಂಚೂರು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಇತ್ತು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಕಪ್ಪಲ್ಲಿ ಕಾಯಿ ತುರಿ ಹಾಕೋತಾ ಇದ್ದೀನಿ. ನನ್ನ ಕೈಯಲ್ಲಿ ಇಡಿ ಮಾಡೋದಾದರೆ ಒಂದು 2 ಇಡಿಯಷ್ಟು ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಅರ್ಧ ಹೋಳಷ್ಟು ಹಾಕ್ಕೊಳ್ಳಿ. ತೆಂಗಿನಕಾಯಿ ಚುಕ್ಕ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ಹಾಕ್ಕೊಂಡು ಇದು ಬಾಣಲಿಗೆ ಹಾಕ್ಕೊಂಡು ಅದೊಂಚೂರು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಇಂಚಷ್ಟು ಚಕ್ಕೆ, ಒಂದು 6ರಿಂದ 7 ಲವಂಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಏಲಕ್ಕಿ ಕಾಯಿ, ಆಮೇಲೆ ಒಂದು ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಒಂದು ಇಡಿಯಷ್ಟು ಹುರ್ಗಡ್ಲೆ, ಸಾಂಬಾರು ಒಂದು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ. ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ, ಚಿಕ್ಕದಾಗಿರೋದು ಹಾಕ್ಕೊಳ್ಳಿ, ದೊಡ್ಡದಾಗಿದ್ರೆ ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಆಗಿದೆ. ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಮಸಾಲೆ ತಣ್ಣಗೆ ಮಾಡಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಆಮೇಲೆ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಒಗ್ಗರಣೆಗೆ ಹಾಕ್ಕೊಳ್ತೀರಲ್ಲ ಅಷ್ಟು ಎಣ್ಣೆ ಸಾಕು. ಒಂದು ಚಿಕ್ಕದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನು ಮಸಾಲೆ ರುಬ್ಬಕ್ಕೂ ಈರುಳ್ಳಿ ಹಾಕ್ಕೊಂಡಿದ್ನಲ್ಲ, ಅದರಿಂದ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚಿಕ್ಕದು. ಈಗ ಬೇಕು ಅಂದರೆ 2 ಹಾಕ್ಕೊಳ್ಳಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಒಗ್ಗರಣೆ ಇದು ಮಸಾಲೆ ಅರ್ಧ ಬೆಂದೋಗಿರುತ್ತೆ, ಇನ್ನು ಅರ್ಧ ಅಷ್ಟೇ. ಆಮೇಲೆ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಉಪ್ಪು ನೋಡಿ ಒಂದು ಸ್ವಲ್ಪ ಹಾಕೊಳ್ಳೋಣ, ಯಾಕೆಂದರೆ ಅಣಬೆ ಫ್ರೈ ಮಾಡುವಾಗೂ ಕೂಡ ಹಾಕ್ಕೋತೀವಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಂಡು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ಮನೇಲೇ ಮಾಡಿಸಿರ್ತೀವಲ್ಲ ಸಾಂಬಾರು ಪುಡಿ, ಅದನ್ನ ನಾನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಖಾರ ಪುಡಿ ಮಿಕ್ಸ್ ಮಾಡಿಲ್ಲ. ಒಂದು 3 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇದು ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದೊಂದು kg ತೊಗೊಂಡು ಮಿಲ್ ಮಾಡಿಸಿರೋ ಅಂಥ ಖಾರ ಪೌಡರ್ ಇದು, 2 ಮಿಕ್ಸಲ್ಲಿದೆ. ಅದನ್ನು ನಾನು 1/4 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಹೆಂಗಿರುತ್ತೆ ಅಂತ. ಖಾರ ಪೌಡರು ಮಿಕ್ಸ್ ಆಗಿದೆ ಸಾಂಬಾರು ಪೌಡರ್ ಇದ್ರೂ ಪರವಾಗಿಲ್ಲ, ಅದನ್ನೇ ಹಾಕ್ಕೊಳ್ಳಿ. ನಾನು ಮಿಕ್ಸ್ ಮಾಡಿಲ್ಲ ಅಷ್ಟೇ. ಸೊ ಹಾಕ್ಕೊಂಡು ಗಂಟುಗಳಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೀರು ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ. ಇದು ಸಾಂಬಾರನ್ನ ಒಂದು ಕಡೆ ಕುದಿಯೋಕ್ಕೆ ಇಟ್ಬಿಡೋಣ. ಆಮೇಲೆ ಇನ್ನೊಂದು ಚಿಕ್ಕ ಬಾಣಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಜಾಸ್ತಿ ಉಪ್ಪು ಹಾಕ್ಕೋಬೇಡಿ, ಸಾಂಬಾರಿಗೂ ಹಾಕ್ಕೊಂಡಿದ್ದೀವಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಅಣಬೆ ಇದೆಯಲ್ಲ ಅದನ್ನೆಲ್ಲ ಒಗ್ಗರಣೆ ಒಳಗಡೆ ಅಣಬೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಉರಿ ಕಮ್ಮಿ ಇಟ್ಕೊಳ್ಳಿ. ಇನ್ನೊಂದು ಕಡೆ ಮಸಾಲೆ ಕುದೀತಾ ಇರಲಿ, ಸ್ವಲ್ಪ ಮಸಾಲೆ ಬೇಯಬೇಕು. ಸೊ ಬಾಣಲಿ ಒಂದು ಸ್ವಲ್ಪ ನೋಡಿ ದೊಡ್ಡದಾಗೆ ತೊಗೊಳ್ಳಿ. ನಾನು ಆಗುತ್ತೆ ಅಂತ ತೊಗೊಂಡೆ, ಸ್ವಲ್ಪ ಚಿಕ್ಕದಾಗ್ಬಿಡ್ತು, ತಿರುಗ್ಸೋಕ್ಕೆಲ್ಲ ಹಿಂಸೆ ಆಗ್ತಾಯಿದೆ.
ಸೊ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿದೆ ಅಣಬೆ. ಈಗ ಕುದೀತಾ ಇರೋ ಸಾಂಬಾರಿಗೆ ಅಣಬೆನೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಖಾರ ಪೌಡರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡೋಣ. ಸೊ ಸ್ವಲ್ಪ ಹೊತ್ತು ಆಗಿದೆ, ಒಂದು ಕಾಲು ಗಂಟೆ. ಚೆನ್ನಾಗಿ ಕುದೀತಾ ಇದೆ. ಸೊ ಅಣಬೆ ಎಲ್ಲ ಬೆಂದು ರೆಡಿ ಆಗಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಮೇಲೆ ಹಾಕೋತಾ ಇದ್ದೀನಿ. ಸೊ ತುಂಬ ರುಚಿಯಾದ ಅಣಬೆ ಸಾರು ರೆಡಿಯಾಗಿದೆ ಫ್ರೆಂಡ್ಸ್. ಯಾವ ಮಟನ್ ಸಾರು ಕೂಡ ಇದ್ರ ಮುಂದೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಮನೇಲಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಏನಾದ್ರು ಇದ್ದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು. ಇಲ್ಲ ಅಂದರೂ ನಡೆಯುತ್ತೆ, ಹಾಕ್ತೆ ಹೋದ್ರು ಕೂಡ. ನಮ್ಮ ಮನೇಲಿ ಇತ್ತು, ನಾನು ಹಾಕ್ಕೊಂಡಿದ್ದೀನಿ. ಸೊ ಹೇಗೆ ಬಂತು ಅಂತ ಒಂದು ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಈ ರೆಸಿಪಿನ ಮಾಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನಾನು ಅಷ್ಟು ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ